ನನ್ನ ಹೆಸರು ನರಸಿಂಹ ಅಂತ. ನಾನು ಸೀನಿಯರ್ ಡಯಾಲಿಸಿಸ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕಿಡ್ನಿ ಪೇಷಂಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಇಲ್ಲಿ. ಅವ್ರಿಗೆ ಯೂರಿನ್ ಔಟ್ಪುಟ್ ಎಲ್ಲ ಕಮ್ಮಿ ಇರುತ್ತೆ. ಅವ್ರಿಗೆ ವೀಕ್ಲಿ ಟ್ವೈಸ್ ಆರ್ ವೀಕ್ಲಿ ಥ್ರೈಸ್ ಡಯಾಲಿಸಿಸ್ ಮಾಡಿಸ್ಕೊಬೇಕಾಗುತ್ತೆ. ಅದಕ್ಕಾಗಿ ಅವರು ವಾರಕ್ಕೆ 3 ಸತಿ ಬರ್ತಾ ಇರ್ತಾರೆ. ಒಬ್ಬೊಬ್ಬರು ವಾರಕ್ಕೆ 2 ಸತಿ ಬರ್ತಾರೆ. ಯೂರಿನ್ ಔಟ್ಪುಟ್ ಯಾರಿಗೆ ಚೆನ್ನಾಗಿದೋ ಡಾಕ್ಟರ್ ಮೇ ಬಿ ಅಡ್ವೈಸ್ ಅವ್ರಿಗೆ ಒಂದು ವಾರದಲ್ಲಿ 2 ಸತಿ ಮಾಡ್ಕೊಳಕ್ಕೆ ಹೇಳ್ತಾರೆ. ಒಬ್ಬೊಬ್ರಿಗೆ 3 ಸತಿ ಮಾಡ್ಕೊಳಕ್ಕೆ ಹೇಳ್ತಾರೆ. ಒನ್ಸ್ ಅವರು ಯೂನಿಟ್ ಒಳಗಡೆ ಬಂದಿದ ತಕ್ಷಣ ನಾವು ಅವ್ರಿಗೆ ವೆಯ್ಟ್ ಚೆಕ್ ಮಾಡೋದು. ಆ ವೆಯ್ಟ್ ನೋಡಿಬಿಟ್ಟು ನಾವು ಎಷ್ಟು ರಿಮೂವ್ ಮಾಡಬೇಕು, ಅವ್ರ ಬಾಡಿಯಲ್ಲಿ ಎಷ್ಟು ಫ್ಲೂಯಿಡ್ ಇದೆ ಬಾಡಿ ಒಳಗಡೆ, ಲಾಸ್ಟ್ ವೆಯ್ಟ್ ಇವತ್ತು ವೆಯ್ಟ್ಗೆ ಎಷ್ಟು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಡಿಪೆಂಡ್ ಆಗಿ ನಾವು ಅಷ್ಟು ವಾಟರ್ ರಿಮೂವ್ ಮಾಡ್ತೀವಿ. ಈಗ ಇವತ್ತು ಬಂದಿರೋದು ಎಕ್ಸಾಂಪಲ್ ಒಂದು 50 ವೆಯ್ಟ್ಗೆ ಇವತ್ತು ಒಂದು 50 kg ವೆಯ್ಟ್ ಆಗಿದೆ. 50 ಇದ್ದಾರೆ ವೆಯ್ಟ್ ಇವತ್ತು. ಪ್ರೀವಿಯಸ್ 48 ಇದ್ದರು. ಇವತ್ತು 2 kg ಜಾಸ್ತಿ ಆಗಿದೆ. ಆ 2 kg ಜಾಸ್ತಿ ಆಗಿದ್ದು ನಾವು ಅವ್ರಿಗೆ ಬಂದಿದ ತಕ್ಷಣ ಆ ಮಿಷನಲ್ಲಿ ಅವ್ರು ಬಂದಮೇಲೆ ಮಿಷನಲ್ಲಿ ನಾವು 4 hours ಅಂತ ಸೆಟ್ ಮಾಡಿಬಿಟ್ಟು 4 hours ಅಂತ ಸೆಟ್ ಮಾಡಿದ್ಮೇಲೆ ನಾವು ಇಷ್ಟು ಟಾರ್ಗೆಟ್ ಅಂತ ಮಾಡಿರ್ತೀವಿ. ಇವರು 4 kg ಜಾಸ್ತಿ ಆಗಿದೆ. ಅದರಿಂದ ನಾವು 4 ಲೀಟರ್ ಟಾರ್ಗೆಟ್ ಮಾಡಿದ್ವಿ. ಪರ್ ಅವರ್ ಇಷ್ಟು ಹೋಗ್ತಾ ಇರುತ್ತೆ, 972 ml ಹೋಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ 3212 ml ಹೋಗಿದೆ. ಅವ್ರದ್ದು ಇಡೀ ಬ್ಲಡ್ಡು ಈ 4 hours ಈ 3 hour 15 minutesಲ್ಲಿ 39 ಲೀಟರ್ಸ್ ಫಿಲ್ಟರ್ ಆಗಿದೆ. ಸೇಮ್ ಬ್ಲಡ್ಡೇ ಅಷ್ಟು ಸತಿ ಫಿಲ್ಟರ್ ಆಗಿರುತ್ತೆ. ಇದಕ್ಕೆ ಪಂಪ್ ಸ್ಪೀಡ್ ಇದು ಮಿಷನಲ್ಲಿ ಅಷ್ಟು ಪಂಪ್ ಸ್ಪೀಡ್ ಅಂತ ರನ್ ಮಾಡ್ತಾರೆ. 250 to 300 ಪಂಪ್ ಸ್ಪೀಡ್ ಇಟ್ಬಿಟ್ಟು ರನ್ ಮಾಡ್ತಾರೆ. ಆ ಥರ ರನ್ ಮಾಡಿದ್ರೆ ಅವ್ರ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಈ ಥರ ಪಂಪ್ ಸ್ಪೀಡ್ ಇಟ್ಕೊಂಡು ರನ್ ಮಾಡಿದ್ರೆ ಇದು ಬ್ಲಡ್ ಆಚೆ ಬರೋದ್ರಿಂದ ನಾವು ಬ್ಲಡ್ ಕ್ಲಾಟ್ ಆಗ್ದಂಗೆ ಅದಕ್ಕಾಗಿ ನಾವು ಒಂದು ಹೆಪಾರಿನ್ ಅಂತ ಒಂದು ಇಂಜೆಕ್ಷನ್ನು, ಈ ಹೆಪಾರಿನ್ ಅನ್ನೋ ಇಂಜೆಕ್ಷನ್ನು ನಾವು ಅವರ್ಲಿ 1.5 ml ಕೊಡ್ತಾ ಇರ್ತೀವಿ. ಬ್ಲಡ್ ಯಾವಾಗ ಪಂಪ್ ಆಗ್ತಾ ಇರಬೇಕು. ಈ ಪಂಪ್ ವಿತೌಟ್ ಪಂಪು ಡಯಾಲಿಸ್ ಮಾಡೋಕ್ಕಾಗಲ್ಲ. ಪಂಪ್ ರನ್ ಆಗ್ತಾನೆ ಇರಬೇಕು. ಆ ಥರ ರನ್ ಆಗ್ತಾ ಇರಬೇಕಾದ್ರೆ ಇಲ್ಲಿಂದ ಈ ಥರ ಹೋಗ್ಬಿಟ್ಟು ಈ ಥರ ಇದು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಕಿಡ್ನಿ ಅಂದರೆ ಅದು ಒಳಗಡೆ ಕಿಡ್ನಿ ಏನು ಫಂಕ್ಷನ್ ಆಗೋಲ್ಲ, ಇದರಲ್ಲಿ ಆ ಥರ ಕಿಡ್ನಿ ಫಂಕ್ಷನ್ ಮಾಡಿ, ಅಂದರೆ ಇದರಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಕ್ರಿಯಾಟಿನಿನ್, ಯೂರಿಯಾ, ವೇಸ್ಟ್ ವಾಟರು ಎಲ್ಲ ಇದರಲ್ಲಿ ಫಿಲ್ಟರ್ ಆಗಿಬಿಟ್ಟು ಅವ್ರಿಗೆ ಪ್ಯೂರ್ ಬ್ಲಡ್ ಮಾತ್ರ ವಾಪಸ್ ಹೋಗುತ್ತೆ. ಇದರಲ್ಲಿ ಇಂಪ್ಯೂರ್ ಬ್ಲಡ್ ಬರುತ್ತೆ, ಇದರಲ್ಲಿ ಪ್ಯೂರ್ ಬ್ಲಡ್ ರಿಟರ್ನ್ ಹೋಗ್ತಾ ಇರುತ್ತೆ. ನಮಗೂ ಇದು ವರ್ಕ್ ಆಗೋಕ್ಕೆ ಇದರಲ್ಲಿ RO ವಾಟರ್ ಅಂತ ಕನೆಕ್ಟ್ ಮಾಡಿರ್ತೀವಿ. ಈ RO ವಾಟರು ಡಯಾಲಿಸೆಟ್ ಅಂತ ಕರಿತೀವಿ. ಯೂಶ್ವಲಿ ನಾವು ಆ ಡಯಾಲಿಸೆಟ್ ಅನ್ನೋದು ಒಂದು ಸೈಡ್ ಹೋಗ್ತಾ ಇರುತ್ತೆ, ಬ್ಲಡ್ ಒಂದು ಸೈಡ್ ಹೋಗ್ತಾ ಇರುತ್ತೆ. ಆ ಎರಡು ಆಪೋಸಿಟಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದ್ರೆ ಆ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ ಅವ್ರಿಗೆ. ಆ ಕ್ಲಿಯರೆನ್ಸ್ ಚೆನ್ನಾಗಿರೋದ್ರಿಂದ ಪೇಷಂಟ್ಸ್ಗೂ ಅವ್ರು ರಿಲೀಫ್ ಆಗ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಕಂಫರ್ಟ್ ಇರುತ್ತೆ. ಇದು ಫಿಲ್ಟರ್ ಆದಮೇಲೆ ಪ್ಯೂರ್ ಬ್ಲಡ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಚಾಂಬರ್ ಇದೆಲ್ಲ, ಈ ಬ್ಲೂ ಕಲರ್ ಚಾಂಬರಿಂದ ಇವ್ರಿಗೆ ರಿಟರ್ನ್ ಆಗಿ ಈ ಬ್ಲೂ ಕಲರ್ ಪೋರ್ಟಿಂದ ಅವ್ರಿಗೆ ರಿಟರ್ನ್ ಆಗಿ ಹೋಗ್ತಾ ಇರುತ್ತೆ. ಒಂದೇ ನಿಮಿಷ. ಇಲ್ಲ, ಇದರಲ್ಲಿ 2 ಇದಾವೆ, ರೆಡ್ ಬ್ಲೂ. ಈ ರೆಡ್ಡಲ್ಲಿ ಆಚೆ ಬರ್ತಾ ಇರುತ್ತೆ, ಈ ಬ್ಲೂ ಅಲ್ಲಿ ಅವ್ರಿಗೆ ರಿಟರ್ನ್ ಹೋಗ್ತಾ ಇರುತ್ತೆ. ಇದು ಪೇಷಂಟು ಫಿಸ್ಟ್ಲಾ ಮಾಡಿಸ್ಕೊಂಡಿರ್ತಾರೆ. ಆ ಫಿಸ್ಟ್ಲಾ ಅಲ್ಲಿ ನಾವು ಡಯಾಲಿಸಿಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಜನಕ್ಕೆ ಆಕ್ಸೆಸ್ ಎಲ್ಲ ಬೇರೆ ಇರುತ್ತೆ. ಇವು ಸ್ವಲ್ಪ ಹಳೆ ಪೇಷಂಟ್ ಆಗಿದೆ, ವೇನ್ ಚೆನ್ನಾಗಿ ಡೆವಲಪ್ ಆಗಿದೆ. ಇದು BBMP ಕೆಳಗಡೆ ಬರುತ್ತೆ. ಗಾಂಧಿನಗರಲ್ಲಿ ಇರೋಂಥ ಕಾಟನ್ ಪೇಟೆಯಲ್ಲಿ ಓಪನ್ ಆಗಿದೆ BBMP ಸೆಂಟ್ರು. ಆಲ್ರೆಡಿ ಗಂಗಾನಗರಲ್ಲಿ ಒಂದು ಓಪನ್ ಆಗಿದೆ, NR ಕಾಲನಿಯಲ್ಲಿ ಒಂದಿದೆ. ಇವಾಗ ಮತ್ತೆ ಇದೊಂದು ಓಪನ್ ಆಗಿದೆ. ಇಲ್ಲಿ APL ಪೇಷಂಟ್ಸು, BPL ಪೇಷಂಟು ಫ್ರೀಯಾಗಿ ಡಯಾಲಿಸಿಸ್ ಸಿಗುತ್ತೆ. ಇದು ತುಂಬ ಜನಕ್ಕೆ ತುಂಬ ಉಪಯೋಗಕರ ಆಗುತ್ತೆ. ಯಾಕಂದರೆ ಹೊರಗಡೆ 2,000 3,000 ಡಿಪೆಂಡ್ ಆನ್ ಅಲ್ಲಿ ಯಾವ ಥರ ಫೆಸಿಲಿಟಿ ಇರುತ್ತೆ, ಅದರಿಂದ ಅಷ್ಟು ಜಾಸ್ತಿ ಇರುತ್ತೆ. ಇಲ್ಲಿ BPL ಕಾರ್ಡು APL ಕಾರ್ಡ್ ಇರೋರವ್ರಿಗೆ ತುಂಬ ಅನುಕೂಲ ಆಗುತ್ತೆ. ತುಂಬ ಜನ ಬಂದು ಇಲ್ಲಿ ಮಾಡಿಸ್ಕೊಂಡ್ರು, ಅವ್ರಿಗೂ ತುಂಬ ಫೈನಾನ್ಸಲ್ಲಿ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ನಾವು 4 hours ಡಯಾಲಿಸಿಸ್ ಮಾಡಿ ಅವ್ರಿಗೆ ಕ್ಲಿಯರೆನ್ಸ್ ಏನಿದೆ, ಮತ್ತು DMO ಇರ್ತಾರೆ, ಡ್ಯೂಟಿ ಮೆಡಿಕಲ್ ಆಫೀಸರ್, ಅವ್ರ ಫುಡ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲ ಇಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತು ಇನ್ನೂ ಇವಾಗ ಓಪನ್ ಆಗಿದ್ದಲ್ಲ, ಇನ್ನೂ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು.